ನೀನಿದ್ರೆ ನಿಜವಾಗ್ಲೂ ಲಾಗು ಸೂಪರ್ ಹಿಟ್ ಹೇಳು. ಮದುವೆ ಆಗು ಅಂದ್ರೆ ಹಿಂಗ ಅನ್ಕಂದು ಆಗಲ್ಲ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ. ಈ ವಿಡಿಯೋದಲ್ಲಂತೂ ನೀವು ನಗದೆ ಅಂತೂ ಇರೋದಿಲ್ಲ, ಅಷ್ಟು ಇನ್ನೋಸೆಂಟ್ ಆಗಿರೋ ಒಂದು ವಿಲೇಜ್ ಟಾಕಿಂಗ್ ವಿಡಿಯೋ ಅದು ಅಂತ ಹೇಳ್ಬೋದು. ನೀವು ನೋಡ್ತಿರೋದು ಬುಧವಾರದ ಮಿನಿ ವ್ಲಾಗ್, ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ, ಅಂತ ಸ್ಪೆಷಲ್ ಏನಿಲ್ಲ. ಬಟ್ ಇದರಲ್ಲಿ ನೀವು ನಗ್ಬೋದು, ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ, ಅದು ಫಸ್ಟ್ ನೋಡಿದ 3 ಕ್ಲಿಪ್ಸು ನೆನ್ನೆದು. ಇವತ್ತು ದೋಸೆ ಹಾಕೊಟ್ಟೆ. ಆಮೇಲೆ ಇವತ್ತು ನನ್ನ ಮಗನಿಗೆ ಸ್ಯಾಂಡ್ವಿಚ್ ಆ್ಯಕ್ಟಿವಿಟಿ ಮಾಡೋದಿತ್ತು, ಸ್ಕೂಲಿಗೆ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು, ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ಈ ಕಡೆ ನನ್ನ ಮಗ ತಿಂಡಿ ತಿಂತಾಯಿದ್ದ, ಅವಳು ಬ್ರೆಡ್ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅದಾದಮೇಲೆ ನನ್ನ ಮಗ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡ್ದೆ. ಏನು ಮಾಡ್ತಾ ಇದೆಯಾ? ವೆರಿ ಗುಡ್. ಏನಕ್ಕೆ ಇದು ಮಾಡ್ತಿರೋದು ನೀವು? ಆ್ಯಕ್ಟಿವಿಟಿನಾ? ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ. ಎಷ್ಟು ಚೆನ್ನಾಗಿ ಬಟರ್ ಆಗ್ತಿದ್ದಾನೆ, ನನಗೆ ಖುಷಿ ಆಯ್ತು ಇದನ್ನು ನೋಡಿ. ಅವ್ನಿಗೆ ಯಾವತ್ತೂ ನಾವು ಇದನ್ನೆಲ್ಲ ಹೇಳ್ಕೊಟ್ಟಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದ, ಆದರೂ ತುಂಬ ಚೆನ್ನಾಗಿ ಬರ್ತಿತ್ತು. ಏನಿಲ್ಲ, ಅವರೇ ಕೇಳ್ತಾರೆ. ಈಗ ನೀವು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇಡೀ ಬೇಗ. ಸ್ಯಾಂಡ್ವಿಚ್ ಮಾಡಿ ಅವನಿಗೆ ಅವನ ಫ್ರೆಂಡ್ಗೆ ಸ್ಕೂಲ್ಗೆ ತೊಗೊಂಡು ಹೋಗಬೇಕಿತ್ತು, ಜೊತೆಗೆ ವಿಡಿಯೋ ಮಾಡಬೇಕಿತ್ತು. ಇದು ಆ್ಯಕ್ಟಿವಿಟಿ. ಒಂದು ಕಮ್ಮಿ ಆಯ್ತಾ? ಒಂದು ಪೀಸ್ ಕಮ್ಮಿ. ನೀ 4 ಪೀಸ್ ಇಟ್ಟಿದ್ದಿಲ್ಲ, 2 ಸಾಕು. ನನಗಂತೂ ಈ ಸ್ಯಾಂಡ್ವಿಚ್ ಎಲ್ಲ ಇಷ್ಟ ಆಗಲ್ಲ. ಬುಕ್ಕಲ್ಲಿ ಯಾವ ರೀತಿ ಮಾಡಬೇಕು, ಏನೇನು ಯೂಸ್ ಮಾಡಬೇಕಂತ ಕೊಟ್ಟಿದ್ರು ಆ ರೀತಿಯಲ್ಲಿ ನನ್ನ ಮಗ ಪ್ರಿಪೇರ್ ಮಾಡ್ತಿದ್ದ. ಪಾಪ ಖಾಲಿ ಮಾಡ್ಕೊಂಡು ಕೂಡ ಬಂದಿದ್ದ ತಿನ್ಕೊಂಡು ಸ್ಕೂಲಿಂದ ಬಂದಾಗ. ಅದಕ್ಕೆ ಅಲ್ಲಿಗೆ ಇಟ್ಕೊಂಡು ಹಾಕೋ, ಇಲ್ಲಿಗೆ ಇಟ್ಕೋ, ಇಲ್ಲಿ ಇಟ್ಕಪ್ಪ. ಬಾಕ್ಸ್ ಕಿಡು, ಸ್ಯಾಂಡ್ವಿಚ್ ರೆಡಿ ಅಂತ ಹೇಳಿ. ಬಾಕ್ಸ್ ಕಿಡು. ಸ್ಮಾಲ್ ಟಿಶ್ಯೂ ಪೇಪರ್ ಇಟ್ಟಿದ್ದಾಗಿರೋದು ಫೋಲ್ಡಬಲ್. ನಿನ್ಗೆ ಯಾಕೆ ಕಂದ? ಆಮೇಲೆ ಆ ಕಡೆ ನಡಿ. ಇವಳು ಶೋಕಿ ಜೋಬಳಿ. ಕೆಲವೊಂದಕ್ಕೆ ಅದೇ ವಾಯ್ಸ್ ಹಂಗೆ ಕೊಟ್ಬಿಟ್ಟಿದ್ದೀನಿ, ಮ್ಯೂಟ್ ಮಾಡಿಲ್ಲ, ನಾನು ವಾಯ್ಸ್ ಕೊಟ್ಟಿಲ್ಲ. ಅವ್ರ ಅಣ್ಣನ ಹತ್ರ ಸ್ಲಿಪ್ಪರ್ ಹಾಕಿಸ್ಕೊಂಡ್ಲು. ವ್ಯಾನ್ ಹತ್ಸಾದ್ಮೇಲೆ ಯಾರೋ ಇದು ಹೊಸ ಗೆಸ್ಟ್ ಇವಳ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿತ್ತು. ನನ್ನ ಮಗಳು ಕೈಯಲ್ಲೇ ಇಟ್ಕೊಳಕ್ಕೆ ಹೋಯ್ತಿದ್ಲಪ್ಪ, ಭಯಾಗಿಯೇ ಇಲ್ವೇ ಇಲ್ಲ ಅವಳಿಗೆ. ಅದನ್ನು ತೆಗೆದು ಸೈಡ್ಗೆ ಹಾಕಿದ್ವಿ. ಆಮೇಲೆ ನಿನ್ನೆ ಸಂತೆಯಿಂದ ಸೊಪ್ಪು ತರಕಾರಿ ತಂದಿದ್ವಿ, ಯಾವುದು ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ, ಎಲ್ಲನೂ ಕುತ್ಕೊಂಡು ಕ್ಲೀನ್ ಮಾಡ್ತಿದ್ವಿ. ಸ್ವಲ್ಪ ಅವರೆಕಾಯಿ ತಗಣಿಕಾಳು ಸ್ವಲ್ಪ ಹೆಚ್ಚಾಗಿತ್ತು, ಹಸಿ ತಗಣಿಕಾಯಿ ಬಿಡಿಸೋಣ ಅಂತ ನಮ್ಮ ಕೆಂಪಮ್ಮನ ಬರೋಳಿದ್ವಿ. ಕೆಲವೊಂದನ್ನು ವೀಡಿಯೋಗೋಸ್ಕರನೇ ಕೆಂಪಮ್ಮನ ಜೊತೆ ಫನ್ನಿಯಾಗಿ ಕಾನ್ವರ್ಸೇಷನ್ ನಡೆಸಿದ್ದೀನಿ. ಈ ಕಾನ್ವರ್ಸೇಷನ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೋಡಿದ್ಮೇಲೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಬಂತಿರಾಣಿ ನನ್ನ ಮಗಳು ನೋಡಿ ಎಷ್ಟು ಮುದ್ದಾಗಿ ಕೆಂಪಮ್ಮನ ತೊಡೆ ಮೇಲೆ ಕುಂತವಳೆ. ತಮಿಳ್ನಾಡಲ್ಲಿ ಯಾರಿದ್ದಾರು? ಸ್ವಂತ ಮಗಳು. ಎಷ್ಟು ಜನ ಮಕ್ಳು ನಿಂಗೆ? ವಿಡಿಯೋ ಮಾಡ್ಕತೀನಿ. ಇದೇ ಊರ ನೀನು? ಬೇರೆ ಊರಿಂದ ಇಲ್ಲಿಗೆ ಮದ್ವೆ ಆದದ? ಅಲ್ಲಿ ಹೇಳು ಕೆಂಪಮ್ಮ. ತಮಿಳ್ನಾಡ ನಿಮ್ಮೂರು? ಮತ್ ತಮಿಳ್ನಾಡಿಗೆ ಮಗಳು ಕೊಟ್ಟಿದ್ಯಾ? ತಮಿಳ್ ಭಾಷೆ ಬೇರೆ ಕಲಿ ಅಷ್ಟು ನೆಕ್ತಾರೆ. ನಮ್ಮೂರ್ ಮಾತಾಡಿದ್ರಿ ಹೆಂಗಂದ ನಿನ್ಗೆ ಕಾಳೆಲ್ಲ ಎಡ್ದಾದ್ಮೇಲೆ ಕೈಗೆ ಮೆಹಂದಿ ಹಾಕೊಡ್ತೀನಿ. ಏನಿಲ್ಲ, ನನ್ ಕಲಿಕೆ ಮೆಹಂದಿ ಹಾಕೊಡ್ತೀನಿ, ಹಾಕಿಸ್ಕೊಂಡ್ ಹೋಗು.
ಏನ್ ಗೋಳು ಹೆಚ್ಚಿ ನನ್ನ ಚಿನ್ನ ಅಂತ ಒಂದ್ ಕಡಿ ತಕ ಹೊಡ್ದಿ ನಾಯಿಗ ಅನ್ನ ಹಾಕ್ತೀನಿ. ಜಾಕೆಟ್ ಹೊಲ್ಸ್ಕೊಡ್ತೀನಿ ಅನ್ನ ನಿನ್ಗೆ ನಾನು ಡಾಲ್ ತರ ಡ್ರೆಸ್ ಹೊಲ್ಸ್ಕೊಡ್ತೀನಿ ಅಂದದ್ದು. ಅದ ಅದ್ ಅವಳೇ ಹೊಲ್ಕೊಟ್ಟಿದ್ದು, ಅವಳ ಬಟ್ಟೆಲಿ ನನ್ ಬಟ್ಟೆಲಿ ಅಲ್ಲ, ಅದು ಅಕ್ಕನೇ ಹೊಲ್ಕೊಟ್ಟಿದ್ದು. ಆ ತರ ಡ್ರೆಸ್ ಹೊಲಿಸ್ತೀನಿ ನಿನ್ಗೆ ಅಂದೆ. ಡ್ರೆಸ್ ಹಾಕಂದು ಮಾಲ್ದಲ್ಲಿ ಡ್ರೆಸ್ ಅಲ್ಲಿ ಅವರು ಯಾರ್ದೋ ಬಟ್ಟೆ ಮಿಕ್ಕಿದ್ರಲ್ಲಿ ಹೊಲ್ಕೊಟ್ಟಿದ್ರು. ಅದೇ ತರ ನಿಂಗ್ ಬೇಕು ಅಂದ್ರೆ ಡ್ರೆಸ್ ಹಾಕತ್ತೀನಿ ಅಂದ್ರೆ ಡ್ರೆಸ್ ಹೊಲ್ಸ್ಕೊಡ್ತೀನಿ. ಎಷ್ಟು ವರ್ಷ ಆಯ್ತು? ಅದೆಷ್ಟು ವರ್ಷ ಆಯ್ತು ನಿಮ್ಮ ಇದು ನಿನ್ನೂರ ನಿನ್ ಗಂಡನೂರ? ಇಬ್ರೂರು ಅಲ್ವಾ? ನಿಮ್ಮೂರು ಯಾವ್ದು? ನಮ್ಮೂರು ನಮ್ಮ ಅಪ್ಪನ ಮನೆ ಕೊಳ್ಳಗಲ್ಲ, ನನ್ ಗಂಡನ ಮನೆ ತಾಟ ಸಿಗ್ತಾವು, ಸಾಬೂನ್ ಕುಪ್ಪೆ ತಾವು. ಸಾಬೂನ್ ಕುಪ್ಪೆ ತಾವು. ಸರಿ ಸರಿ. ನಿಮ್ ಯಜಮಾನ್ರು ಏನ್ ಕೆಲ್ಸದಲ್ಲಿದ್ರು? ಕೆಂಪಮ್ಮ ಅವ್ರೆ ಹೇಳಿ, ನಿಮ್ ಯಜಮಾನ್ರು ಏನ್ ಕೆಲ್ಸ ಮಾಡ್ತಾ ಇದ್ರು? ರೆಸ್ಪೆಕ್ಟೇ ಇಲ್ಲ. ನಿಮ್ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾ ಇದ್ರು ಹೇಳು? ಒಂದ್ ಪದ ಹೇಳು ಕೆಂಪಮ್ಮ. ಓಲಿ ನಿಮ್ ಯಜಮಾನ್ ನಿಮ್ ಹಸ್ಬೆಂಡ್ ಏನ್ ಕೆಲ್ಸ ಮಾಡ್ತಾ ಇದ್ರೆ ಹೇಳು? ಅಯ್ಯೋ ನಾನೆಲ್ಲ ಸಾಪ್. ನೀನ್ ಓದಿಲ್ವಾ? ಸ್ಕೂಲ್ಗೆ ಓದಿಲ್ವಾ ನೀನು? ಎಷ್ಟು ವರ್ಷಕ್ಕೆ ಮದ್ವೆ ಆದೆ ನೀನು? ಅಯ್ಯೋ ಅಯ್ಯೋ 6 ವರ್ಷಕ್ಕೆ ಮದ್ವೆ ಆದ? 7 ವರ್ಷಕ್ಕೆ? ಬಾಲ್ಯ ವಿವಾಹ ಪದ್ಧತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗ ನಿನಗೆ. ತಮಿಳ್ ಬರುದಿಲ್ಲ ಅಂತಿಲ್ಲ, ತಮಿಳ್ನಾಡ್ಗೆ ಒಬ್ಬೊಬ್ಳೆ ಹೋಯ್ತಿಯಲ್ಲ, ಹೆಂಗ್ ಓದಿಯೇ? ಹೆಂಗ್ ಕೇಳ್ಕೊ ಓದಿಯೇ? ಕೆಂಪಮ್ಮ ಅವ್ರೆ, ನಮ್ಮ ಅಪ್ಪನ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ. ರವಿ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ. ಅದೇನಪ್ಪ ನಿಮ್ಮ ಒಪಿನಿಯನ್ ಹೇಳಿ ನಮ್ಮ ಅಪ್ಪಾಜಿ ಬಗ್ಗೆ. ಒಳ್ಳೆಯವರ ಕೆಟ್ಟವರ ಅಂತ ಹೇಳಿ. ನಾವ್ ಯಾವ ಕಾಲದಲ್ಲೂ ಒಂದ್ ಬೊಗಳನ್ನ ಓದಿಲ್ಲ, ಒಂದ್ ಮಾತು ಆಡಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿ ಕೆಂಪಮ್ಮನ ಏಜಿಗೆ ನನ್ನ ಕಡೆಯಿಂದ ಮರ್ಯಾದೆ ಇದ್ದೇ ಇರುತ್ತೆ. ಇದು ಕೇವಲ ತಮಾಷೆಗಾಗಿ ಅಷ್ಟೇ, ಅವರಲ್ಲಿರೋ ಮುಗ್ಧತೆನ ತೋರಿಸುವಂಥ ಪ್ರಯತ್ನ ಇದು ಅಷ್ಟೇ. ಇದು ಯಾವುದೇ ಮಿಸ್ಯೂಸ್ ಅಂತೂ ಅಲ್ವಾ ಅಲ್ಲ. ನಮ್ಮಪ್ಪ ಚಿಕ್ಕವರಿದ್ದಾಗಿಂದಲೂ ಇವರು ನಮ್ಮ ಮನೆ ಹತ್ರನೇ ಇರೋದು. ಅವ್ರ ಬಾಲ್ಯ ಹೇಗಿತ್ತು ಅನ್ನೋದೆಲ್ಲ ಇವರು ಕಣ್ಣಾರೆ ಕಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಿಕೊಂಡು ರೇಗಿಸ್ಕೊಂಡು ನೋಡಿ, ಆಗಿನ ಕಾಲದಲ್ಲೆಲ್ಲ 7 ವರ್ಷ 9 ವರ್ಷಕ್ಕೆ ಮದುವೆ ಮಾಡ್ತಿದ್ರಂತೆ. ಅದನ್ನೆಲ್ಲ ತಿಳ್ಕೊಂಡು ಇವರಲ್ಲಿರೋ ಒಂದು ಇನ್ನೋಸೆನ್ಸ್ ಅಷ್ಟನ್ನ ಕಾಮಿಡಿಯಾಗಿ ಬದಲಾಯಿಸಿ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಹಳ್ಳಿ ಜನರು, ಹಳೆ ಕಾಲದ ಜನರು ಎಷ್ಟು ಮುಗ್ದ್ರು ಅಂದರೆ ಇವಾಗಿರೋ ಕೆಲವೊಂದಷ್ಟು ಪದಗಳನ್ನ ಅವ್ರಿಗೆ ಪ್ರೊನೌನ್ಸಿಯೇಷನ್ ಕೂಡ ಮಾಡೋದಕ್ಕೆ ಬರಲ್ಲ. ನಾವೇನಾದರೂ ಮಕ್ಳುಗಳಿಗೆ ಡಿಫ್ರೆಂಟಾಗಿ ಹೆಸರಿಟ್ರೆ ಇವರಿಗೆ ಹೇಳೋಕೆ ಕೂಡ ಬರಲ್ಲ. ಅದಕ್ಕೆ ಅವ್ರಿಗೆ ಅನುಕೂಲ ಆಗಂಗೆ ಹೆಸರಿಡಬೇಕಪ್ಪ. ನಿಜವಾಗ್ಲೂ ಅವ್ರಿಗೆ ಕರೆಯೋದಕ್ಕೆ ಅನುಕೂಲ ಆಗೋ ರೀತಿ ಹೆಸರಿಡಬೇಕು. ಈ ರೀತಿ ಇತ್ತು ಕೆಂಪಮ್ಮ ಮತ್ತು ನನ್ನ ಮಾತುಕತೆ. ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಏನು ತಪ್ಪನ್ನು ದಯವಿಟ್ಟು ತಿಳಿಬೇಡಿ. ಕೆಂಪು ಡಾರ್ಲಿಂಗ್, ನಿನಗೆ ನನ್ನ ಫೋನಲ್ಲಿ ಫ್ಯಾನ್ಗಳವ್ರೆ, ನಿನ್ನ ಅಭಿಮಾನಿಗಳವ್ರೆ. ನೆಗ ಹೊಡಿತಾವ್ನಿ. ಒಂದು ಹಾಡು ಹೇಳು ಕೆಂಪಮ್ಮ. ಕೆಂಪಮ್ಮ ಏ ನನ್ನ ಫೋನಲ್ಲಿ ಅಭಿಮಾನಿಗಳವ್ರೆ, ಒಂದ ಹಾಡು ಹೇಳು ಕೆಂಪಮ್ಮ. ಅಯ್ಯೋ ನಾನು ಯಾವ ಹಾಡನ್ನು ಹೇಳಿ, ಹಳೆ ಕಾಲದ ಪದ ಹೇಳು. ಯಾವ ಪದನೂ ಹೇಳಿಲ್ಲ ನಾನು. ಈ ಕಡೆ ಮಾತಾಡ್ತಿರೋಂಗೆ ಒಂದಷ್ಟು ಹಿಂಡು ಕುರಿಗಳ ರಾಶಿ ಹೋಗ್ತಾ ಇತ್ತು, ಕುರಿ ಮಂದೆ. ಅದನ್ನ ನೋಡೋದಿಕ್ಕೆ ಚೆನ್ನಾಗಿತ್ತಂತ ವಿಡಿಯೋ ಮಾಡ್ಕೊಂಡು ಮಧ್ಯೆ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಮೊಮ್ಮಗಳು ಮದುವೆ ಆಗಿಲ್ಲ? ತಮಿಳ್ನಾಡಲ್ಲಿ ಮದುವೆ ಆಯ್ತಾ? ಆಗ್ಲಿಲ್ಲ. ಅವಳು ಕಿಸಸ್ ಸೇರ್ಕೊಂಡಾಳಲ್ಲ. ಕಿಸಸ್ ಅಂದ್ರೆ ಇನ್ನೇನವ ಅದೇ ಹಿಂಗ 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 ಅಂತಾರಲ್ಲ. ಇವ್ರ ಜೊತೆ ಮಾತಾಡೋಕೆ ಕುಂತ್ಕೊಂಡ್ಮೇಲೆ ಕಾಳು ಎಡ್ದದ್ದೇ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಎಡ್ದಾಯ್ತು. ಅಷ್ಟೇ ನಗ್ತೀವಿ ಕೂಡ. ಎಷ್ಟೇ ಬೇಜಾರಿದ್ರು ಇಂಥವ್ರ ಜೊತೆ ಕೆಲವೊಂದಷ್ಟು ಸಮಯ ಕಳಿಯೋದ್ರಿಂದ ನಮ್ಮ ಬೇಜಾರು ಕೂಡ ಹೋಗುತ್ತೆ, ಮುಖದಲ್ಲಿ ಒಂದಷ್ಟು ನಗು ಕೂಡ ಮೂಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತಲೆ ಬಚ್ಚಿ ಹೇರ್ ಸ್ಟೈಲ್ ಮಾಡಿಸ್ಕೊಡ್ತೀನಿ ನಿನಗೆ, ಆಮೇಲೆ ಐಬ್ರೋ ಮಾಡಿಸ್ಕೊಡ್ತೀನಿ, ಫೇಶಿಯಲ್ ಮಾಡಿಸ್ಕೊಡ್ತೀನಿ, ವ್ಯಾಕ್ಸ್ ಮಾಡಿಸ್ಕೊಡ್ತೀನಿ. ನಡಿ ಈಗ ಒಂದು ಡ್ರೆಸ್ ಕೊಡ್ತೀನಿ ನಂದ, ಹಾಕೊಂಡು ಒಂದು ಕನ್ನಡಕ ಹಾಕೊಂಡು ಹೇಳು ಮದುವೆ ಆಗು ಅಂದ್ರೆ. ಹಿಂಗ ಅಂದ್ಕಂದು ಆಗಲ್ಲ ಅಂತ
ನನ್ನ ಒತ್ತಾಯದ ಮೇರೆಗೆ ಕೆಂಪಮ್ಮ ಇಷ್ಟು ಮಾತಾಡಿದ್ರು. ಇವತ್ತಿನ ಊಟ ಚಿಕನ್ ಸಾಂಬಾರು ಅನ್ನ ಆಗಿತ್ತು. ಕೆಂಪಮ್ಮ ಮನೆಗೆ ಹೋದ್ರು. ಇದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಕೂದಲಲ್ಲಿ ಸಿಕ್ಕಾಬಟ್ಟೆ ಸ್ಪ್ಲಿಟ್ಸ್ ಆಗಿಬಿಟ್ಟಿತ್ತು. ತಕ್ಷಣ ಅಂತ ಹೇಳಿ ಪಾರ್ಲರಿಗೆ ಬಂದೆ. ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗಿತ್ತು ಸ್ಟ್ರೈಟ್ನಿಂಗ್ ಮಾಡಿ ಮಾಡಿ ಮಾಡಿ. ಅದಕ್ಕೆ ಸ್ಪ್ಲಿಟ್ಸ್ ತೆಗೆಸ್ದೆ. ನೀಟಾಗಿ ಕ್ಲಿಯರ್ ಆಯ್ತಪ್ಪ. ನೀಟಾಗೆ ತಗೊಟ್ರು. ಸ್ವಲ್ಪ ಹೇರ್ ಕೂಡ ಶಾರ್ಟ್ ಆಯಿತು. ಫ್ರಂಟಲ್ಲಿ ಒಂದಷ್ಟು ಸ್ಟೈಲ್ಗಾಗಿ ಹೇರ್ ಕಟ್ ಮಾಡಿಸ್ದೆ. ಮನೆಗೆ ಬಂದು ತಲೆ ಬಾಚ್ಕೊಂಡು ಖುಷಿನೂ ಬಂದ. ಆ ಮನೆ ಹತ್ರ ಹೋಗೋಣ ಅಂತ ಹೇಳ್ದ. ಆ ಮನೆ ಹತ್ರ ಸ್ವಲ್ಪ ಹೊತ್ತಿದ್ದು ಅಲ್ಲಿ ವೀಡಿಯೋ ಮಾಡಲಿಲ್ಲ. ಇವತ್ತು ಬರುವಾಗ ವೀಡಿಯೋ ಮಾಡ್ಕೊಂಡು ಬಂದೆ. ಗದ್ದೆ ಹತ್ರ ಈ ಕಡೆ ರೋಡಿಂದ ಬಂದೆ. ನಮ್ಮ ಡಾರ್ಲಿಂಗ್ ಕೂಡ ಬಂದ್ಲು. ನೀನಿದ್ರೆ ನಿಜವಾಗ್ಲೂ ಲಾಗು ಸೂಪರ್ ಹಿಟ್. ನಮ್ಮ ಡಾರ್ಲಿಂಗ್ ಬಂದಿದ್ದಾಳೆ. ವಿಡಿಯೋ ಆನ್ ಆಗಿದೆ ಅಂತ ಹೇಳ್ಕೊಂಡು ಮೊದಲೇ ಡೈಲಾಗ್ ಡೆಲಿವರಿ ಕೊಟ್ಬಿಟ್ಟೆ. ಬೆಳಗ್ಗೆ ಹೋಗೋಕೆ ಈಗ ಬಂದವಳೆ. ಯಾಕೆ ಫ್ರೆಂಡ್ಸ್ ಇವ್ರು ನೋಡಿ ಇಲ್ಲಿ ನಮ್ಮ ಚೋಟ ಅಭಿಮಾನಿ ನಮ್ಮಿಬ್ರು ಕುತ್ಕೊಂಡು ನೋಡ್ತಾವಳೆ. ಸ್ವಲ್ಪ ಲೈವ್ ಮಾಡಿದೆ. ಮಾಡ್ಕೊಂಡು ನಮ್ಮ ಹುಡುಗಿ ಜೊತೆಗೆ ಒಂದಷ್ಟು ತರಟೆ ಹೊಡೆದೆ. ನನ್ನ ಮಗ ಹೋಮ್ವರ್ಕ್ ಮಾಡ್ತಾ ಇದ್ದ. ಎಷ್ಟೆಲ್ಲ ಮಾಡಿದ್ಮೇಲೆ ನಾವು ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ, 20 ಸಲ ಫೋಟೋ ನೋಡ್ಕೊಳ್ಳೋದು. ಥ್ಯಾಂಕ್ ಯು. ಇಬ್ಬರು ಊಟ ಮಾಡಿದ್ವಿ. ಪಾಪು ಮಲ್ಕೊಂಡ್ಲು. ಇದಾಗಿತ್ತು ನನ್ನ ಬುಧವಾರದ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಸಿಗೋಣ.